ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ತಪಸ್ಸು ಕಾಲದಲ್ಲಿದ್ದೇವೆ. ಇವತ್ತು ಈ ತಪಸ್ಸು ಕಾಲದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದೇವರ ವಾಕ್ಯ ಮತ್ತಾಯನ ಶುಭ ಸಂದೇಶದಿಂದ ಆರಿಸಲಾಗಿದೆ. ಅಧ್ಯಾಯ 6 ವಾಕ್ಯ 5ರಿಂದ ನಾವು ಮೊದಲು ಕೇಳೋಣ. ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಜನರು ತಮ್ಮನ್ನು ನೋಡಲೆಂದು ಪ್ರಾರ್ಥನಾ ಮಂದಿರಗಳಲ್ಲೂ ಬೀದಿಯ ಚೌಕಗಳಲ್ಲೂ ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಬರಬೇಕಾದ ಪೂರ್ತಿ ಫಲ ಆಗಲೇ ಬಂದಾಯಿತೆಂಬುದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ನೀಡುವರು. ದೇವರ ವಾಕ್ಯವಿದು. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿದ್ದೇವೆ. ಇದು ಹೆಚ್ಚಿಗೆ ಪ್ರಾರ್ಥನೆಯನ್ನು ಮಾಡುವ ಕಾಲ. ಪ್ರಾರ್ಥನೆ ಮಾಡುವುದು ಬಹಳ ಭಾರಿ ಸಂತೋಷದ ವಿಷಯ. ಈ ದಿನಗಳಲ್ಲಿ ನಾವು ನೋಡುತ್ತೇವೆ, ಜನರು ತಪಸ್ಸು ಕಾಲದಲ್ಲಿ ಇವತ್ತು ಚರ್ಚ್ಗಳು ಫುಲ್ಲಾಗಿರ್ತವೆ, ಎಲ್ಲೆಲ್ಲೋ ರಿಟ್ರೀಟ್ ಸೆಂಟರ್ಗಳು ಫುಲ್ಲಾಗಿರ್ತವೆ. ಮನೆಗಳಲ್ಲಿ ಈಗ ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆ ಸ್ವಲ್ಪ ಉದ್ದವಾಗಿರ್ತದೆ. ಅದೆಷ್ಟು ಹಾಡುಗಳನ್ನು ಹಾಡುತ್ತಾರೆ. ಭಾಳ ಸಂತೋಷದ ವಿಷಯ. ಪ್ರಾರ್ಥನೆ ಮನುಷ್ಯನಿಗೆ ಎಷ್ಟು ಹತ್ತಿರ, ಅದು ಭಾಳ ಒಳ್ಳೆಯದು. ಯಾಕೆಂದರೆ ಪ್ರಾರ್ಥನೆ ಅಂದರೆ ದೇವರ ಸನ್ನಿಧಿಯಲ್ಲಿ ಮನುಷ್ಯನು ಜೀವಿಸುವುದು. ದೇವರು ಅಲ್ಲಿರ್ತಾರೆ. ಹಾಗಿರುವಾಗ ಈ ಪ್ರಾರ್ಥನೆ ಎಂಬುದು ಖಂಡಿತವಾಗಿಯೂ ಅದೊಂದು ಪವಿತ್ರ ಕೆಲಸ. ಹಾಗೆ ಇವತ್ತು ಯೇಸು ಏನು ಹೇಳ್ತಾರೆ? ನಿಮ್ಮ ಪ್ರಾರ್ಥನೆ ಖಂಡಿತವಾಗಿ ಒಳ್ಳೆಯ ವಿಷಯ, ಆದರೆ ಪ್ರಾರ್ಥನೆಯನ್ನು ಯಾವ ರೀತಿ ಮಾಡಬೇಕು? ಸಹೋದರ ಸಹೋದರಿಯರೇ, ಪ್ರಾರ್ಥನೆ ಎಂಬುದು ಕೇವಲ ನಮಗೆ ಜನರಿಗೆ ಮಾತ್ರವಲ್ಲ. ತಂದೆಯಾದ ದೇವರನ್ನು ಪ್ರಾರ್ಥಿಸುವ ಅವರ ಪುತ್ರ ಯೇಸು ಕ್ರಿಸ್ತರು ನಮಗೆ ಖಂಡಿತವಾಗಿ ಪ್ರಾರ್ಥನೆ ಏನಂತ ತೋರಿಸಿಕೊಟ್ಟಿದ್ದಾರೆ. ನಾವು ನೋಡುತ್ತೇವೆ ಮತ್ತಾಯನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಬೆಂಗಾಡಿಗೆ ಹೋದರು. ಸ್ನಾನ ದೀಕ್ಷೆ ಪಡೆದುಕೊಂಡ ಮೇಲೆ ಯೇಸು ಕ್ರಿಸ್ತರು ಬೆಂಗಾಡಿಗೆ ಹೋದರು. ಅಲ್ಲಿ 40 ದಿನ ಹಗಲಿರುಳು ಉಪವಾಸ ಮಾಡುತ್ತಿದ್ದರು. ಆ ಸಮಯದಲ್ಲಿ ಅವರು ದೇವರೊಂದಿಗೆ ಪ್ರಾರ್ಥಿಸ್ತಿದ್ರು. ಬೆಂಗಾಡು ಅಂದರೆ ಮರುಭೂಮಿ, ಅಲ್ಲಿ ಯಾರಿಲ್ಲ, ಬರೀ ಮೌನ. ಇದೇ ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಪಿಶಾಚಿ ಅವರನ್ನು ಪ್ರಲೋಭನೆ ಮಾಡಲು ತೊಡಗಿತು. ಅಂದರೆ ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದರು.
ಈ ರೀತಿಯಲ್ಲಿ ಪ್ರಾರ್ಥನೆ ಎಂಬುದು ಕೇವಲ ನನ್ನಂತಹ ನಿಮ್ಮಂತಹ ಸರಳ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾರ್ಥನೆ ಎಂಬುದು ಯೇಸು ಕ್ರಿಸ್ತರಿಗೂ ಬೇಕಾಗಿತ್ತು. ಹಾಗಾದರೆ ಪ್ರಾರ್ಥನೆ ಎಂದರೆ ಏನು? ಇನ್ನೊಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ನಾವು ನೋಡುತ್ತೇವೆ, ಯೇಸು ಕ್ರಿಸ್ತರು ತನ್ನ ಇಡೀ ದಿನದ ಕೆಲಸವನ್ನು ಮುಗಿಸಿಕೊಂಡು ಅವರು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟದ ತುದಿಗೆ ಹೋಗ್ತಿದ್ರು. ಯಾಕೆಂದರೆ ಅಲ್ಲಿ ತನ್ನ ತಂದೆಯ ಆ ಸನ್ನಿಧಿಯಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಿದ್ದರು. ಎಷ್ಟೋ ಘಟನೆಗಳನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತರು ತಮ್ಮ 12 ಶಿಷ್ಯರನ್ನು ಆರಿಸುವ ಮೊದಲು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ತೊಡಗಿದರು. ಯೇಸು ಕ್ರಿಸ್ತರು ನಾವು ನೋಡುತ್ತೇವೆ, ಅವರು ರೂಪಾಂತರವಾಗುವಾಗ ಆ ಸಮಯದಲ್ಲಿ ಅವರು ಪ್ರಾರ್ಥಿಸ್ತಿದ್ದರು ತನ್ನ ತಂದೆಯೊಡನೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ನೋಡುತ್ತೇವೆ, ಪ್ರಾರ್ಥನೆ ಎಂಬುದು 2 ವ್ಯಕ್ತಿಗಳ ಮಿಲನ, ದೇವರು ಮತ್ತು ನಾವು. ಯಾವ ರೀತಿ ತಂದೆಯಾದ ದೇವರು ಮತ್ತು ಪುತ್ರನಾದ ಯೇಸು ಕ್ರಿಸ್ತರು ಈ ಪ್ರಾರ್ಥನೆಯಲ್ಲಿ ಸಂಭಾಷಣೆಯಲ್ಲಿ ತೊಡಗುತ್ತಿದ್ದರು, ಅವರು ಮಾತನಾಡ್ತಿದ್ದರು. ನಾವು ನೋಡ್ತೇವೆ ಗೆತ್ಸೆಮನೆ ತೋಟದಲ್ಲಿ ಕಷ್ಟದ ಗಳಿಗೆಯಲ್ಲಿ ಯೇಸು ಕ್ರಿಸ್ತರು ಆ ಸಂದರ್ಭದಲ್ಲಿ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಭಾಳ ಒಂದು ಇಂಥ ಪರಿಸ್ಥಿತಿಯಲ್ಲಿ ಭಯ ಅವರನ್ನು ಆವರಿಸಿತ್ತು. ಈ ಶಿಲುಬೆಯ ಕಷ್ಟಗಳು ಅದನ್ನು ಸಾಮಾನ್ಯ ಕಷ್ಟಗಳಲ್ಲ, ಭಯಂಕರ ಕಷ್ಟಗಳು. ಇಂಥ ಒಂದು ಕಷ್ಟಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಾವ ರೀತಿಯಲ್ಲಿ ಇದನ್ನು ಎದುರಿಸೆಂಬ ಪರಿಸ್ಥಿತಿಯನ್ನು ಎದುರಿಸ್ತಿರುವಾಗ ಅವರು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ದೂತರು ಅವರಿಗೆ ಪ್ರತ್ಯಕ್ಷರಾಗುತ್ತಾರೆ, ಅವರಿಗೆ ಧೈರ್ಯವನ್ನು ನೀಡುತ್ತಾರೆ. ಇದು ಪ್ರಾರ್ಥನೆಯ ಫಲ. ಆದ್ದರಿಂದ ಸಹೋದರ ಸಹೋದರಿಯರೇ, ಜೀವನದಲ್ಲಿ ಪ್ರಾರ್ಥನೆ ಎಂಬುದು ನಮಗೆ ಪ್ರತಿಯೊಬ್ಬರಿಗೂ ಬೇಕು. ಪ್ರಾರ್ಥನೆ ಎಂಬುದು ನಮಗೆ ಪ್ರತಿಯೊಬ್ಬರಿಗೂ ಬೇಕು. ಪ್ರಾರ್ಥನೆ ಇದ್ದರೆ ಮಾತ್ರ ನಮಗೆ ಒಂದು ಶಕ್ತಿ ಇದೆ. ಆದ್ದರಿಂದ ಈ ತಪಸ್ಸು ಕಾಲ ನಾವು ಎಲ್ಲರೂ ಪ್ರಾರ್ಥನೆ ಮಾಡುವ ಕಾಲ, ಹೆಚ್ಚಿನ ಪ್ರಾರ್ಥನೆ. ಯಾಕೆ? ವರ್ಷ ಪ್ರತಿ ನಾವು ಸಾಂಸಾರಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತೇವೆ. ನಮ್ಮ ಕಾರ್ಯಗಳು ಅದೆಷ್ಟೋ ಆಚರಣೆಗಳಾಗಿರ್ಬೋದು ಅಥವಾ ದೈನಂದಿನ ಕಾರ್ಯಕ್ರಮಗಳಾಗಿರ್ಬೋದು. ಆದರೆ ಈ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿರುವಾಗ ನಾವು ಎಲ್ಲವೂ ಲೌಕಿಕ ವಸ್ತುಗಳಿಂದ ಆವರಿಸಲ್ಪಟ್ಟಿರುತ್ತೇವೆ, ಲೌಕಿಕ ಚಿಂತನೆಯಿಂದ ಆವರಿಸಲ್ಪಟ್ಟಿರ್ತೇವೆ. ನಮಗೆ ದೇವರಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಆಗುವುದಿಲ್ಲ. ಆದರೆ ಈ ತಪಸ್ಸು ಕಾಲ ಒಂದು ಸಮಯ, ಎಲ್ಲವನ್ನು ಬದಿಗಿಟ್ಟು ಎಲ್ಲವನ್ನು ನಾವು ಸ್ವಲ್ಪ ಮರೆತು ದೇವರಲ್ಲಿ ಪ್ರಾರ್ಥನೆ ಮಾಡುವ ಕಾಲ. ಅದಕ್ಕಾಗಿ ಈ ಕಾಲದಲ್ಲಿ, ತಪಸ್ಸು ಕಾಲದಲ್ಲಿ ಮದುವೆ ಕಾರ್ಯಗಳು, ಇಂಥ ಕಾರ್ಯಗಳು ಏರ್ಪಡುವುದಿಲ್ಲ. ಎಲ್ಲಕ್ಕೊಂದು 40 ದಿವಸ ರಜೆ. ಯಾಕಂದರೆ ನಾವು ಪ್ರಾರ್ಥನೆಯಲ್ಲಿ ತೊಡಗಬೇಕು. ಆ ಪ್ರಾರ್ಥನೆ ಯಾತಕ್ಕೆ? ಸಹೋದರ ಸಹೋದರರೇ, ನಮ್ಮ ಸೃಷ್ಟಿಕರ್ತರು ದೇವರು. ಮಕ್ಕಳು, ತಂದೆ ತಾಯಿ ಮತ್ತು ಮಕ್ಕಳು ಮನೆಯಲ್ಲಿರ್ತೇವೆ ನಾವು ಕುಟುಂಬದಲ್ಲಿ. ಆದರೆ ನಾವು ತುಂಬ ಕೆಲಸ ಇದೆ ನಮಗೆ ನಮ್ಮ ವ್ಯವಹಾರಗಳಿವೆ, ನಮ್ಮ ಕಾರ್ಯಕ್ರಮದ ವಿಧಾನಗಳಿವೆ. ಆದ್ದರಿಂದ ನಾವು ಎಲ್ಲ ನಮ್ಮ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೇವೆ. ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಇವರು ಒಟ್ಟುಗೂಡಿ ಸ್ವಲ್ಪ ತಮ್ಮ ಭಾವನೆಗಳನ್ನು ಹಂಚಿಕೊಂಡು, ಕಷ್ಟ ಸುಖಗಳನ್ನು ಹಂಚಿಕೊಂಡು ಕೂತು ಒಬ್ಬರಿನ್ನೊಬ್ಬರಿಗೆ ಧೈರ್ಯವನ್ನು ನೀಡುವುದು, ಒಬ್ಬರಿನ್ನೊಬ್ಬರಿಗೆ ಪ್ರೋತ್ಸಾಹವನ್ನು ನೀಡುವುದು, ಒಬ್ಬರಿನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಎಲ್ಲಿ ಸಾಧ್ಯ ಮನೆಯಲ್ಲಿ ಸ್ವಲ್ಪ ಸಮಯ ನಾವು
ಒಂದು ಅರ್ಧ ಗಂಟೆ ಆದರೂ ಎಲ್ಲರೂ ಒಟ್ಟಿಗೆ ಕುಳಿತು ಮಾತನಾಡಿದಾಗ ಮಾತ್ರ, ಇಲ್ಲವಾದರೆ ಸಾಧ್ಯವಿಲ್ಲ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳಲ್ಲಿದ್ದರೆ ಗಂಡನ ನೋವು ಹೆಂಡತಿಗೆ ಅರ್ಥ ಆಗಲ್ಲ, ಹೆಂಡತಿ ನೋವು ಗಂಡನಿಗೆ ಅರ್ಥ ಆಗಲ್ಲ, ತಂದೆ ತಾಯಿಗಳ ನೋವು ಮಕ್ಕಳಿಗೆ ಅರ್ಥ ಆಗಲ್ಲ, ಮಕ್ಕಳ ನೋವು ತಂದೆ ತಾಯಿಗಳಿಗೆ ಅರ್ಥ ಆಗಲ್ಲ. ಯಾಕಂದರೆ ನಾವು ನಮ್ಮ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತೇವೆ. ಒಬ್ಬರಿನೊಬ್ಬರನ್ನ ಅರ್ಥ ಮಾಡಿಕೊಳ್ಳಲು ಕೇಳಲು ನಮಗೆ ಪುರುಸೋತಿಲ್ಲ, ಟೈಮ್ ಇಲ್ಲ. ಆದ್ದರಿಂದ ಎಲ್ಲವನ್ನು ಮರೆಯುತ್ತೇವೆ ನಾವು. ಆವಾಗ ಹೇಗೆ ನಮಗೆ ಕುಟುಂಬದಲ್ಲಿ ಏಕತೆ ಸಾಧ್ಯ? ಒಬ್ಬರಿನೊಬ್ಬರು ಖಂಡಿತವಾಗಿ ಭಾವನೆಗಳನ್ನು ಹಂಚಿಕೊಳ್ಳದಿದ್ದರೆ ಅಥವಾ ಆ ಸಂಬಂಧವನ್ನು ಇಟ್ಟುಕೊಳ್ಳದಿದ್ದರೆ ಕುಟುಂಬವಾಗಿ ಜೀವಿಸಲಿಕ್ಕೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪ್ರಾರ್ಥನೆ ಎಂಬುದು ದೇವರು ಮತ್ತು ಮನುಷ್ಯ ಅವರು ಇಬ್ಬರು ಒಂದು ಒಟ್ಟಿಗೆ ಬಂದು ಆ ದೇವರ ಸನ್ನಿಧಿಯಲ್ಲಿ ಮನುಷ್ಯನು ದೇವರೊಂದಿಗೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳುವುದು, ದೇವರು ಮನುಷ್ಯನನ್ನು ಮಾತನಾಡುವುದು. ಅಲ್ಲಿ ಒಂದು ಸಂಬಂಧವಿದೆ. ತಂದೆಯಾದ ದೇವರು ಮಕ್ಕಳಾದ ನಮ್ಮೊಡನೆ ಮಾತನಾಡ್ತಾರೆ. ತಂದೆಯಾದ ದೇವರು ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ, ಮಕ್ಕಳನ್ನು. ತಂದೆಯಾದ ದೇವರು ನಮ್ಮ ನಿರಾಶೆಗಳನ್ನು ದೂರಪಡಿಸುತ್ತಾರೆ. ತಂದೆಯಾದ ದೇವ್ರನ್ನ ಅಪೇಕ್ಷೆಗಳನ್ನು ಅರ್ಥ ಮಾಡಿಕೊಳ್ತಾರೆ. ತಂದೆಯಾದ ದೇವರು ನಮಗೆ ಧೈರ್ಯವನ್ನು ಕೊಡುತ್ತಾರೆ. ತಂದೆಯಾದ ದೇವರು ನಮಗೆ ಪ್ರಾರ್ಥನೆಯಲ್ಲಿ ನಮ್ಮ ರೋಗಗಳನ್ನು ಗುಣಪಡಿಸ್ತಾರೆ. ನೋಡಿ, ಅದೇ ಒಂದು ರೀತಿಯ ಸಂಬಂಧ. ದೇವರ ಪ್ರಾರ್ಥನೆಯಲ್ಲಿ ಮಾತ್ರ ಇದು ಸಾಧ್ಯ. ನಮ್ಮ ಜೀವನಗಳಲ್ಲಿ ನಮ್ಮ ಮುಂದಿನ ಯೋಜನೆಗಳೇನು ಅಥವಾ ನಮ್ಮ ಜೀವನದಲ್ಲಿ ಮುಂದೇನಂತ ಅರ್ಥ ಮಾಡಿಕೊಳ್ಳಲು ದೇವರು ನಮಗೆ ಪ್ರಾರ್ಥನೆಯಲ್ಲಿ ಸಹಾಯ ಮಾಡ್ತಾರೆ. ಮುಂದೆ ಹೋಗಲು ಒಂದು ದಾರಿ ತೋರಿಸ್ತಾರೆ. ಇದೆಲ್ಲವೂ ಪ್ರಾರ್ಥನೆಯಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಸಹೋದರ ಸಹೋದರರೇ, ತಪಸ್ಸು ಕಾಲದಲ್ಲಿ ಪ್ರಾರ್ಥನೆಗೆ ಸ್ವಲ್ಪ ಸಮಯ ಕೊಡೋಣ. ಪ್ರತಿ ಮನೆಯಲ್ಲಿ ನಾನು ಕಳಕಳಿಯಿಂದ ವಿನಂತಿಸ್ತೀನಿ ಇವತ್ತು ದೇವರ ವಾಕ್ಯದ ಬೆಳಕಿನಿಂದ. ಪ್ರತಿಯೊಂದು ಮನೆಯಲ್ಲಿ ಪ್ರಾರ್ಥನೆ ಇರಲಿ. ಸಂಜೆ ಹೊತ್ತು ಎಷ್ಟೇ ಕೆಲಸ ಇರಲಿ, ಎಲ್ಲರೂ ಕೆಲಸದಿಂದ ಮನೆಗೆ ಬಂದು ಒಟ್ಟಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಆ ಪ್ರಾರ್ಥನೆ ನಿಮಗೆ ದೇವರ ಆಶೀರ್ವಾದಗಳು ಲಭಿಸುವು. ಆ ಪ್ರಾರ್ಥನೆ ನಿಮಗೆ ಸೌಖ್ಯ ಲಭಿಸುವುದು. ಆ ಪ್ರಾರ್ಥನೆ ನಿಮ್ಮ ಕುಟುಂಬಕ್ಕೆ ದೇವರ ಶಕ್ತಿ ಹರಿದು ಬರುವುದು. ಆ ಪ್ರಾರ್ಥನೆಯಲ್ಲಿ ನಿಮಗೆ ದೇವರು ನಿಮ್ಮ ಮಾಡುವಂಥ ಪ್ರಯತ್ನಗಳಿಗೆ, ಕೆಲಸ ಕಾರ್ಯಗಳಿಗೆ ಬೇಕಾದ ಆಶೀರ್ವಾದಗಳನ್ನು ಕೊಡುತ್ತಾರೆ. ಫಲ ಸಿಗುತ್ತದೆ. ಪ್ರಾರ್ಥನೆ ಮಾಡಿ. ಟೈಮ್ ಇಲ್ಲ ಹೇಳಬೇಡಿ, ಬ್ಯುಸಿ ಉಂಟು ಹೇಳಬೇಡಿ. ದೇವ್ರ ಹತ್ರ ಬ್ಯುಸಿ ಹೇಳಬಾರ್ದು. ಹಲವಾರು ನಾವು ಬ್ಯುಸಿ ಇರ್ತೇವೆ, ಪ್ರಾರ್ಥನೆಗೆ ಬ್ಯುಸಿ ಇರ್ತೇವೆ ಅಂತ ಹೇಳ್ತೀವಿ. ಸಹೋದರ ಸಹೋದರರೇ, ಜೀವ ಕೊಡುವುದು ಯಾರು? ಬದುಕು ಕೊಡುವುದು ಯಾರು? ತಂದೆ ಅಲ್ಲವೇ? ದೇವರಲ್ಲವೇ? ದೇವರೇ ನಮಗೆ ಬದುಕು ಕೊಟ್ಟಿರುವಾಗ ಆ ದೇವರಿಗೆ ಆ ಬದುಕಿನಲ್ಲಿ ಅರ್ಧ ಗಂಟೆ ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲವೇ? ಗೋಣಿಚೀಲ ತುಂಬಿದ ಗೋಣಿಚೀಲವನ್ನು ಕೊಟ್ಟವನಿಗೆ ಅವನಿಗೆ ಒಂದು ಅರ್ಧ ಸೇರು ಅಕ್ಕಿಯನ್ನು ಅವರು ಕೇಳಿದ ನಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲವೇ? ಅದೆಂಥ ಮನುಷ್ಯತ್ವ ನಮ್ಮದು. ಹೀಗಿರುವಾಗ ದೇವರು ಎಲ್ಲವನ್ನು ಕೊಟ್ಟಿರುವಾಗ ನಾವು ಈ ತಪಸ್ಕಾಲದಲ್ಲಿ ವಿಶೇಷವಾಗಿ ಪ್ರಾರ್ಥನೆಗೆ ಸಮಯ ಮಾಡೋಣ. ಪ್ರಾರ್ಥನೆ ಮಾಡೋಣ, ಒಟ್ಟಿಗೆ ಕುಳಿತು ಪ್ರಾರ್ಥಿಸೋಣ. ಈ ಪ್ರಾರ್ಥನೆಗೆ ಫಲವಿದೆ. ದೇವರ ಸನ್ನಿಧಿಯಲ್ಲಿದೆ. ದೇವರ ಪ್ರಸನ್ನತೆ ಇರುತ್ತದೆ. ಆ ದೇವರ ಪ್ರಸನ್ನತೆಯಲ್ಲಿ ನಾವು ಒಂದು ರೀತಿಯ ವಿಶಿಷ್ಟ ಅನುಭವಗಳನ್ನು ಅನುಭವಿಸ್ತೇವೆ. ಆದ್ದರಿಂದ ಪ್ರಾರ್ಥನೆ ನಮಗೆ ಬೇಕು. ಎರಡನೆಯದು, ಪ್ರಾರ್ಥನೆ ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು? ನಮ್ಮ ಪ್ರಾರ್ಥನೆ ಇತರರು ನೋಡಬೇಕೆಂದಲ್ಲ. ನಾನು ಚಿಕ್ಕವನಿದ್ದಾಗ ನನಗೆ ನೆನಪು, ನಮ್ಮಲ್ಲಿ ನನ್ನ ಮನೆ ಹತ್ತಿರ ಆಚಿಂದ ಹೋಗುವ ಒಂದು ರಸ್ತೆ ಇದೆ. ಆ ರಸ್ತೆ ಕೆಳಗಡೆ ಸಾಲಾಗಿ ಮನೆಗಳಿವೆ, ಮೇಲಿನ ಕಡೆಯಿಂದ ಮನೆಗಳಿಲ್ಲ. ನಾನು ಚಿಕ್ಕದಲ್ಲೂ ಕೇಳಿದ ಒಂದು ಸಂಭಾಷಣೆ, ಈ ಹಿರಿಯರು ಮಾತನಾಡುವಾಗ ಕೇಳಿದ್ರು,
ನಮ್ಮ ಮನೆಯಲ್ಲಿ ನಾವು ಇಷ್ಟು ಪ್ರಾರ್ಥನೆ, ಇಷ್ಟು ಹಾಡುಗಳನ್ನು ಹಾಡಿದ್ದೇವೆ ತಪಸ್ಕಾಲದಲ್ಲಿ. ನಿಮಗೆ ಕೇಳ್ತಿತ್ತಾ? ನಿಮ್ಮವರ ಇದನ್ನು ಕೇಳ್ತಿತ್ತು. ನಾವು ಎಲ್ಲರೂ ದೊಡ್ಡದಾಗಿ ಹಾಡುಗಳನ್ನು ಹಾಡಿದ್ದೇವೆ. ಅದರ ಅರ್ಥವೇನು? ಖಂಡಿತ ಅವರು ಒಳ್ಳೆಯ ಉದ್ದೇಶದಿಂದ ಹಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಆದರೆ ಇತರರಿಗೆ ಕೇಳಬೇಕಂತ ಹಾಡುವುದಲ್ಲ, ಇತರರು ನೋಡಬೇಕೆಂದು ಪ್ರಾರ್ಥನೆ ಮಾಡುವುದಲ್ಲ. ನೀನು ದೇವಾಲಯದಲ್ಲಿ ಬಂದು ಮೊಣಕಾಲೂರಿ ಎಲ್ಲ ಕೈಗಳನ್ನು ಮೇಲಕ್ಕೆತ್ತಿ ಎಲ್ರಿಗೂ ಕೇಳುವಾಗೆ ಪ್ರಾರ್ಥಿಸೋದು ಪ್ರಾರ್ಥನೆ ಆಗಲ್ಲ. ನಿನ್ನ ಪ್ರಾರ್ಥನೆ ಎಂಬುದು ನಿನಗೆ ಯಾರಿಗೆ ಕೇಳಲಿಕ್ಕಲ್ಲ, ನಿನಗೆ, ನಿನ್ನ ತಂದೆಯಾದ ದೇವರಿಗೆ ಮತ್ತು ನಿನಗೆ ಇಬ್ಬರಿಗೆ ಮಾತ್ರ ಕೇಳಿದರೆ ಸಾಕು, ಅದು ಪ್ರಾರ್ಥನೆ. ಅಂಥ ಒಂದು ಪವಿತ್ರದ ಪ್ರಾರ್ಥನದ ವಾತಾವರಣ ಇರಬೇಕು. ಅದೇ ಯೇಸು ಹೇಳುತ್ತಾರೆ, ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿ. ಯಾರ ತೋಡ್ಪಡಿಕೆಗಳಿಗೆ ಪ್ರಾರ್ಥನೆ ಮಾಡಬೇಡಿ. ಯಾರ ಒಂದು ನಿಮಗೆ ಒಂದು ಒಳ್ಳೇದು ಮಾಡಬೇಕಂದು ಮಾತನಾಡಬೇಕಂತ ಅದನ್ನು ಪ್ರಾರ್ಥನೆ ಮಾಡಬೇಡಿ. ಪ್ರಾರ್ಥನೆ ಎಂಬುದು ಕೇವಲ ಹೊರಗಿನ ಒಂದು ಶೋ ಆಗಬಾರ್ದು, ಅದು ಕಪಟ ಪ್ರಾರ್ಥನೆ. ನೀನು ಪ್ರಾರ್ಥನೆ ಮಾಡುವಾಗ ದೇವರಿಗೆ ಒಬ್ಬರಿಗೆ ಕೇಳಿದರೆ ಸಾಕು. ಹಾಗೆ ಮುಂದೆ ಹೇಳ್ತಾರೆ, ಜನರು ತಮ್ಮ ನೋಡೆಂದು ಪ್ರಾರ್ಥನಾ ಮಂದಿರಗಳು ಬೀದಿಯ ಚೌಕಗಳು ನಿಂತು ಪ್ರಾರ್ಥನೆ ಮಾಡಲು ಇಚ್ಛಿಸ್ತಾರೆ. ಎಲ್ಲರೂ ನೋಡುವಲ್ಲಿ ಎಲ್ಲಿ ಹೋಗಿ ದೊಡ್ಡ ಪ್ರಾರ್ಥನೆ, ಇವರು ಸಂತರು, ಏನು ಪ್ರಯೋಜನ ಇಲ್ಲ. ಯೇಸುಗ್ರ ಏನು ಹೇಳ್ತಾರೆ? ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೊಠಡಿಗೆ ಹೋಗು. ಒಂದು ವಿಚಾರಣಾ ಕೇಂದ್ರದಲ್ಲಿ ಒಬ್ಬರು ಧರ್ಮಗುರುಗಳಿದ್ದರು, ಬಹಳ ಒಳ್ಳೆಯ ಧರ್ಮಗುರುಗಳು. ಆದರೆ ಅವರು ಪ್ರಾರ್ಥನೆ ಮಾಡುವಾಗ ಜನರ ಮುಂದೆ ಪ್ರಾರ್ಥನೆ ಮಾಡ್ತಿರಲಿಲ್ಲ. ಜನರು ಮಾತನಾಡ್ತಿದ್ದರು, ನಮ್ಮ ಫಾದರ್ ಚರ್ಚಿನಲ್ಲಿ ಪ್ರಾರ್ಥನೆ ಮಾಡಿದ್ದು ನೋಡೋದಿಲ್ಲ. ಅವರು ಎಲ್ಲ ಕೆಲವು ಗುರುಗಳಿಗೂ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಆದರೆ ನನಗೆ ವೈಯಕ್ತಿಕವಾಗಿ ಈ ಗುರುಗಳ ಪರಿಚಯವಿತ್ತು. ಅವರು ಪ್ರಾರ್ಥನೆ ಮಾಡುವ ಸಮಯ ಜನರು ಇದ್ದಾಗಲ್ಲ, ಯಾರು ಇಲ್ಲದಾಗ ಮಧ್ಯಾಹ್ನದ ಹೊತ್ತು ಅಥವಾ ಸಂಜೆ ಹೊತ್ತು, ಬೆಳಗ್ಗೆ ಬೇಗ ಎದ್ದು ಯಾರು ಇಲ್ಲದಾಗ ಅವರು ಹೋಗಿ ಚರ್ಚ್ನಲ್ಲಿ ಪ್ರಾರ್ಥನೆಯಲ್ಲಿರ್ತಾರೆ. ಅದು ಪ್ರಾರ್ಥನೆ, ಏಕಾಂತದಲ್ಲಿ ಪ್ರಾರ್ಥನೆ, ಯಾರು ನೋಡದ ಸಮಯದಲ್ಲಿ ಪ್ರಾರ್ಥನೆ. ಇದು ನಿಜವಾಗಿ ದೇವರ ಪ್ರೀತಿಯ ಪ್ರಾರ್ಥನೆ. ಇದು ನಮಗೆ ಬೇಕಿವತ್ತು. ನೋಡುವಂಥ ಕಾರ್ಯಗಳು ದೇವರಿಗೆ ಬೇಕಿಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನೇ ಕೊಠಡಿಗೆ ಹೋಗು, ಬಾಗಿಲನ್ನು ಮುಚ್ಚು, ಅಲ್ಲಿ ಅಂತರಂಗದಲ್ಲಿರೋ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ದೇವರೆಂಬುದು ಕೇವಲ ಚರ್ಚಿನಲ್ಲಿಲ್ಲ. ದೇವರ ನಿಮ್ಮ ಎಲ್ಲೋ ಒಂದು ಕ್ರಾಸ್ ಹಾಕಿದ್ದಾರೆ, ಗುಡ್ಡದ ತುದಿಯಲ್ಲಿ ಇಲ್ಲ. ಇದೇ ಅಡೋರೇಷನ್ ಚಾಪಲಲ್ಲಿ ಮಾತ್ರ ಇಲ್ಲ. ಇಲ್ಲಿ ಹೇಳ್ತದೆ ದೇವರ ವಾಕ್ಯ, ನೀನು ಪ್ರಾರ್ಥನೆ ನಿನ್ನ ಕೊಠಡಿಗೂ ಬಾಗಿಲನ್ನು ಮುಚ್ಚು, ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ದೇವರು ನಿನ್ನ ಅಂತರಂಗದಲ್ಲಿದ್ದಾರೆ, ಹೃದಯದಲ್ಲಿದ್ದಾರೆ. ಅಲ್ಲಿಗೆ ಪ್ರಾರ್ಥನೆ ಮಾಡು. ನಿನ್ನೊಡನೆ ಇದ್ದಾರೆ ದೇವರು. ಸಹೋದರ ಸಹೋದರರೇ, ಎಷ್ಟು ಅರ್ಥಭರಿತವಾದ ಮಾತುಗಳು ಯೇಸು ಹೇಳ್ತಾರೆ ಇವತ್ತು. ನಮ್ಮ ಪ್ರಾರ್ಥನೆ ಒಂದು ನಿಜವಾಗಿ ಒಂದು ಪ್ರಾಮಾಣಿಕ ಪ್ರಾರ್ಥನೆ ಆಗಿರಬೇಕು. ಕೆಲವರಿಗೊಂದು ಅಭ್ಯಾಸ ಇದೆ ಪ್ರಾರ್ಥನೆಗೆ, ಅಂದರೆ ಅಲ್ಲಿ ರಿಟ್ರೀಟ್ ಇದೆ, ಅಲ್ಲಿ ಹೋದರು. ಫ್ರಾಂಕ್ಲಿನ್ ಫಾದರ್ ಬರ್ತಾರೆ, ಹೋದರು. ಬ್ರದರ್ ಪ್ರಕಾಶ್ ಬಂತ ಹೋಗರು. ಮತ್ತೊಂದು ಯಾರು ಬರ್ತಾರೆ, ಹೋದರು. ಎಲ್ಲ ಅಲ್ಲಿ ಓಡಿದರು. ಆ ಪುಣ್ಯಕ್ಷೇತ್ರಕ್ಕೆ ಹೋದರು ಪ್ರಾರ್ಥನೆಗೆ, ಈ ಪುಣ್ಯಕ್ಷೇತ್ರಕ್ಕೆ ಪ್ರಾರ್ಥನೆಗೆ ಹೋದರು. ತುಂಬ ಕಡೆ ಪ್ರಾರ್ಥನೆ ಹೋಗುತ್ತಾರೆ, ಆದರೆ ಅವರು ಮನೆಯಲ್ಲಿರುವುದಿಲ್ಲ. ಪ್ರಾರ್ಥನೆ ತುಂಬ ಕಡೆ ಮಾಡ್ತಾರೆ, ಮನೆಯಲ್ಲಿರುವುದಿಲ್ಲ. ಗಂಡನ ಆರೈಕೆ ಮಾಡಿದ ಹೆಂಡ್ತಿರಲ್ಲ, ಹೆಂಡತಿಯಲ್ಲೋ ಪ್ರಾರ್ಥನೆಯಲ್ಲಿದ್ದಾರೆ.
ಮನೆಯವರಿಗೆ ಪ್ರೀತಿ ಕೊಡಲು ಅಲ್ಲಿ ಅವರಿಲ್ಲ, ಎಲ್ಲೋ ಬೇರೆ ಕಡೆ ಇದ್ದಾರೆ. ಇದು ಪ್ರಾರ್ಥನೆ ಅಲ್ಲ. ಪ್ರಾರ್ಥನೆ ಮಾಡಬೇಕು. ನಾವು ಕೆಲಸಗಳನ್ನು ಮಾಡಿ, ಕರ್ತವ್ಯಗಳನ್ನು ಮಾಡಿ, ನಿನ್ನೆಲ್ಲ ಕುಟುಂಬದ ಕರ್ತವ್ಯಗಳನ್ನು ನಿಭಾಯಿಸಿ, ಯಾರೋ ನೋಡಬೇಕಂತ ಪ್ರಾರ್ಥನೆಗೆ ಹೋಗಿ ಬಿಡ್ರಿ. ನಿನ್ನ ತಂದೆಯರಿಗೂ ಗಂಡನಿಗೆ ಹುಷಾರಿಲ್ಲ, ಪ್ರಾಯವಾದ ತಂದೆ ಮನೆಯಲ್ಲಿದ್ದಾರೆ, ಅವರ ಆರೈಕೆ ಮಾಡಲಿದೆ, ಆರೈಕೆ ಮಾಡ್ತಾಯಿರಿ. ಆರೈಕೆ ಮಾಡ್ತಾರೋ ಅವರಲ್ಲಿ ಯೇಸುವನ್ನು ಕಾಣ್ರಿ. ಆ ಪ್ರಾಯದ ಮನುಷ್ಯನಲ್ಲಿ ಯೇಸುವನ್ನು ಕಾಣಿರಿ. ನೀವು ಯೇಸುವನ್ನು ಸೇವೆ ಮಾಡ್ತೀರಂದು ಅವರ ಸೇವೆಯನ್ನು ಮಾಡಿ. ಅಲ್ಲೇ ದೇವರಿದ್ದಾರೆ, ಅಲ್ಲೇ ದೇವರು ನೆಲೆಸಿದ್ದಾರೆ. ನೀವು ಮಾಡುತ್ತಿರೋದು ಆ ನಿಮ್ಮ ಪ್ರಾಯದ ತಂದೆ ಅಲ್ಲ, ದೇವರು. ದೇವರ ಸೇವೆಯನ್ನು ಮಾಡ್ತಿದ್ದೀರ ನೀವು, ಅದನ್ನು ಮಾಡಿ. ಇದು ನಿಜವಾದ ಪ್ರಾರ್ಥನೆ, ಇದು ನಿಜವಾದ ಪ್ರಾರ್ಥನೆ. ಆದ್ದರಿಂದ ಯೇಸು ಕ್ರಿಸ್ತರು ಹೇಳಿದ ಮಾತನ್ನು ನಾವು ಖಂಡಿತವಾಗಿ ಪಾಲಿಸೋಣ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲ ಕೊಡುವರು. ಅಷ್ಟು ಪ್ರತಿಫಲ ನಮಗೆ ಸಿಕ್ಕಿದರೆ ಸಾಕು. ಒಂದು ಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ತಪಸ್ಸು ಕಾಲದಲ್ಲಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ಹೃದಯದಿಂದ ಪ್ರಾರ್ಥಿಸುವ ಶಕ್ತಿಯನ್ನು ನಮಗೆ ಕೊಡಿರಿ. ಕಪಟದ ಪ್ರಾರ್ಥನೆಯನ್ನು ಮಾಡದೆ, ಯಾರನ್ನೂ ಮೆಚ್ಚಿಸುವುದಕ್ಕೆ ಪ್ರಾರ್ಥನೆ ಮಾಡದೆ, ನನ್ನ ಸ್ವಂತಕ್ಕೆ ಅಥವಾ ಸ್ವಾರ್ಥಕ್ಕೆ ಪ್ರಾರ್ಥನೆ ಮಾಡದೆ, ತಂದೆಯಾದ ದೇವರ ನಿಮ್ಮನ್ನು ಮೆಚ್ಚಿಸುವಂಥ ಪ್ರಾರ್ಥನೆಯನ್ನು ಮಾಡುವಂಥ ಶುದ್ಧ ಹೃದಯವನ್ನು ನಮಗೆ ನೀಡಿರೆಂದು ನಾವು ಪ್ರಾರ್ಥಿಸ್ತೇವೆ. ಆಮೇನ್.